ನಾವು ತಿಂತಾ ಇರೋ ಈಗ ಆಹಾರದಲ್ಲಿರೋ ಪೋಷಕಾಂಶಗಳು ನ್ಯೂಟ್ರಿಷನ್ ವ್ಯಾಲ್ಯೂ 30% ಕಮ್ಮಿ ಆಗಿದೆ ಓವರ್ ಲಾಸ್ಟ್ 25 ಇಯರ್ಸ್ ಅಂತ. ಅದನ್ನು ಬದಲಾಯಿಸಬೇಕಾದ್ರೆ ನಮಗೆ ಈ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ನೈಸರ್ಗಿಕ ಕೃಷಿ ತುಂಬ ಮುಖ್ಯ. ಈ ರೈತನ ಜೀವನ ಪ್ರಕೃತಿಯೊಂದಿಗೆ ನಡೆಯುವ ನಿರಂತರ ಹೋರಾಟ ತುಂಬ ಮುಖ್ಯವಾದ ವಿಷಯ. ಅದರಲ್ಲಿ ಪ್ರಕೃತಿಯೊಂದಿಗೆ ಸಹಬಾಳ್ವೆ. ಸ್ವಲ್ಪ ಮಳೆ ಜಾಸ್ತಿ ಆಯಿತು ಅಥವಾ ಮಳೆ ಕಮ್ಮಿ ಆಯಿತು, ಬರಗಾಲ ಬಂತು, ಅದ್ರ ಜೊತೆ ಹೇಗೆ ಬದುಕೋದು, ಅದ್ರ ಜೊತೆ ಹೇಗೆ ಹ್ಯಾಂಡ್ಲ್ ಮಾಡೋದು, ಅದನ್ನು ಕಲ್ತ್ಕೊಂಡ್ರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು ಸುಲಭ. ಓನ್ಲಿ 2% ಅಷ್ಟು ಹೊರಗಿನಿಂದ ಬರಬೇಕಾಗಿರೋದು. ಬೇರೆದೆಲ್ಲ 98%, 98% ನಿಮಗೆ ಬರೀ ನಿಮ್ಮಲ್ಲೇ ಇರುತ್ತೆ. ಮಣ್ಣು, ಸೂರ್ಯನ ಬೆಳಕು, ನೀರು, ಗಾಳಿ. ಓಕೆ, ನಾನು ಇವತ್ತಿಂದ ಕೆಮಿಕಲ್ ಉಪಯೋಗಿಸಲ್ಲ, ನಾವು ನ್ಯಾಚುರಲ್ ಫಾರ್ಮಿಂಗ್ ಶುರು ಮಾಡ್ತಿದ್ವಿ ಅಂತ ಡಿಸೈಡ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಡೇಯಿಂದ ನಿಮಗೆ ಅರ್ಥ ಬೀಳಕ್ಕೆ ಶುರುವಾಗುತ್ತೆ. ಒಂದು ಪಾರ್ಟ್ ಬೈ ಪಾರ್ಟ್, ಓವರ್ ಎ ಪೀರಿಯಡ್ ಆಫ್ ಟೈಮ್ ಯುವರ್ yield will improve. It will take lot of time, but once it happens it will continue forever. ಮುಂದುವರಿಯುತ್ತೆ ಹಾಗೆ. ನೈಸರ್ಗಿಕ ಕೃಷಿ ಅಂದರೆ ಏನು ಅಂತ. ನೈಸರ್ಗಿಕ ಕೃಷಿನೂ ಸಾವಯವ ಕೃಷಿನೇ, ಆದರೆ ಸಾವಯವ ಕೃಷಿಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ನೈಸರ್ಗಿಕ ಕೃಷಿ ಬಗ್ಗೆ. ತುಂಬ ಮುಖ್ಯವಾದ ವಿಷಯ ಅದರಲ್ಲಿ ಪ್ರಕೃತಿಯೊಂದಿಗೆ ಸಹಬಾಳ್ವೆ. ಯಾವಾಗಲೂ ರೈತರು ಯಾವಾಗಲೂ ಗೋಳಾಡ್ತಾ ಇರ್ತಾರೆ, ಪ್ರಕೃತಿ ಜೊತೆ ಹೋರಾಡಬೇಕು, ಪ್ರಕೃತಿ ಜೊತೆ ಯಾವಾಗಲೂ ಒದ್ದಾಡ್ತಾ ಇರಬೇಕು, ಯಾವಾಗಲೂ ಕಷ್ಟಪಡಬೇಕು, ಇದೇ ಇರುತ್ತೆ. ಆದರೆ ಅದ್ರ ಜೊತೆ ಸಹಬಾಳ್ವೆ ಹೇಗೆ ಮಾಡೋದು, ಹೌ ಟು ಕೋ ಎಕ್ಸಿಸ್ಟ್ ವಿತ್ ದ ನೇಚರ್. ದಟ್ ಈಸ್ ವಾಟ್ ಈಸ್ ಅಬೌಟ್ ನ್ಯಾಚುರಲ್ ಫಾರ್ಮಿಂಗ್, ಬಿಕಾಸ್ ಅವರ್ ಆನ್ಸೆಸ್ಟರ್ಸ್ ಯೂಸ್ ಟು ಲಿವ್ ವಿತ್ ದ ನೇಚರ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ತೋಟಕ್ಕೆ ಬಂದರೆ ಸುತ್ತಲೂ ಆನೆಗಳಿವೆ, ಕೋತಿಗಳಿವೆ, ನರಿಗಳು ನಮ್ಮ ತೋಟದಲ್ಲೇ ಓಡಾಡ್ತಾ ಇರ್ತವೆ, ಬೇರೆ ಕಾಡ್ಕೋಣ ಬರುತ್ತೆ, ಜಿಂಕೆ ಬರುತ್ತೆ, ಎಲ್ಲ ಬರುತ್ತೆ. ನಾವು ಅದರ ಜೊತೆ ಇದ್ಕೊಂಡು ನಾವು ಕೃಷಿ ಮಾಡ್ಕೊಂಡಿದ್ದೀವಿ. ಅದು ಪ್ರಕೃತಿ ಜೊತೆ ಸಹಬಾಳ್ವೆ. ಸ್ವಲ್ಪ ಮಳೆ ಜಾಸ್ತಿ ಆಯಿತು ಅಥವಾ ಮಳೆ ಕಮ್ಮಿ ಆಯಿತು, ಬರಗಾಲ ಬಂತು, ಅದ್ರ ಜೊತೆ ಹೇಗೆ ಬದುಕೋದು, ಅದ್ರ ಜೊತೆ ಹೇಗೆ ಹ್ಯಾಂಡ್ಲ್ ಮಾಡೋದು, ಅದನ್ನು ಕಲ್ತ್ಕೊಂಡ್ರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು ಸುಲಭ. ಹಾಗಾಗಿ ಈ ನ್ಯಾಚುರಲ್ ಫಾರ್ಮಿಂಗಲ್ಲಿ ಬೆಳೆಗಳನ್ನು ಪ್ರಕೃತಿಯೇ ಬೆಳೆಸತ್ತೆ. ಆದಷ್ಟು ಮ್ಯಾನ್ಯುಯಲ್ ಇಂಟರ್ವೆನ್ಷನ್, ನಮ್ಮ ಮಾನವ ಹಸ್ತಕ್ಷೇಪವನ್ನು ಆದಷ್ಟು ಕಮ್ಮಿ ಮಾಡಬೇಕು, ನಮ್ಮ ಕೆಲಸ ಕಮ್ಮಿ ಮಾಡ್ಕೋಬೇಕು. ಅದು ತುಂಬ ಮುಖ್ಯ ಈ ನ್ಯಾಚುರಲ್ ಫಾರ್ಮಿಂಗಲ್ಲಿ. ಕನಿಷ್ಠ ಮಾನವ ಹಸ್ತಕ್ಷೇಪ ಅದರಲ್ಲಿ. ನಿಮ್ಮ ಫಾರ್ಮಲ್ಲಿ ನೀವೇ ಮಾಡಿಕೊಂಡ್ರೆ ಕಾಂಪೋಸ್ಟ್ ತುಂಬ ಹೆಲ್ಪ್ ಆಗುತ್ತೆ ಅಂತ. ಅದು ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ದೆರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲೀಷ್, ಡಿಸ್ಟ್ರಕ್ಷನ್ ಆಫ್ ನೇಚರ್ ಸ್ಟಾರ್ಟೆಡ್ ದ ಡೇ ಅಗ್ರಿಕಲ್ಚರ್ ಸ್ಟಾರ್ಟೆಡ್. ಪರಿಸರದ ನಾಶ ಕೃಷಿ ಪ್ರಾರಂಭದ ದಿನವೇ ಪರಿಸರ ನಾಶ ಶುರುವಾಗಿದೆ ಅಂತ. ಅಮೆಝಾನ್ ಫಾರೆಸ್ಟನ್ನು ಸುಟ್ಟು ಅಗ್ರಿಕಲ್ಚರ್ ಮಾಡ್ತಾ ಇರೋದು. ಅದೇ ಥರ ಮಲೇಷ್ಯಾದಲ್ಲಿ ಪಾಮ್ ಆಯಿಲ್ ಮಾಡೋದಕ್ಕೆ ಇದೇ ಥರ ಫಾರೆಸ್ಟ್ ಸುಟ್ಟು ಪಾಮ್ ಟ್ರೀ ಬೆಳೆಸಿ ಇದು ಮಾಡ್ತಾ ಇದ್ದಾರೆ ಪಾಮ್ ಆಯಿಲಿಗೆ. ಆಲ್ಮೋಸ್ಟ್ ಬಿಹಾರದಿಂದ ರಾಜಸ್ಥಾನವರೆಗೆ ಟ್ರಾವೆಲ್ ಮಾಡಿದ್ರು, ಎಲ್ಲ ಕಡೆ ಇದೇ ಕತೆ. ಇಡೀ ಇದು ಸುಡ್ತಾ ಇರತ್ತೆ. ಯಾಕೆಂದರೆ ಸ್ಟಬಲ್ ಬಾರ್ನಿಂಗ್. ಈ ರೈತನ ಜೀವನ ಪ್ರಕೃತಿಯೊಂದಿಗೆ ನಡೆಯುವ ನಿರಂತರ ಹೋರಾಟ. ಮುಂಚೆ ಹಾಗೆ ಇತ್ತಾ? ಇಲ್ಲ. ಅದನ್ನು ಮತ್ತೆ ವಾಪಸ್ ಬರ್ಬೋದು, ಇದು ಮಾಡ್ಬೋದಾ, ಸರಿ ಮಾಡ್ಬೋದಾ, ಹೇಗಾದರೂ ಸ್ವಲ್ಪ ಆದರೂ ಬದಲಾಯಿಸ್ಬೋದಾ? ಅದನ್ನು ಬದಲಾಯಿಸಬೇಕಾದ್ರೆ ನಮಗೆ ಈ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ನೈಸರ್ಗಿಕ ಕೃಷಿ ತುಂಬ ಮುಖ್ಯ. ನಾವೀಗ ಯಾವುದೇ ಆಗಲಿ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರು, ಪೆಸ್ಟಿಸೈಡು ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಹೋಗಿ ತೊಗೊಂಡು ಬರೋದು, ದುಡ್ಡು ಕೊಟ್ಟು ತೊಗೊಂಡು ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ ನಾವು. ಇದರಲ್ಲಿ ನ್ಯಾಚುರಲ್ ಫಾರ್ಮಿಂಗಲ್ಲಿ ನಾವು ಅದನ್ನು ಯಾವುದೂ ತರೋದಿಲ್ಲ, ಹೊರಗಿಂದ ಯಾವುದನ್ನು ತರೋದಿಲ್ಲ. ನಮ್ಮ ತೋಟದಲ್ಲಿ ಇದ್ದದನ್ನೇ ಮಲ್ಚಿಂಗ್ ಆಗಲಿ, ಬೇರೆ ಅದು ಮುಚ್ಚಿಗೆ ಆಗಲಿ, ಆ ಥರದ್ದೆಲ್ಲ ಮಾಡಿ ಅದನ್ನು ಅಲ್ಲೇ ಇದ್ದ ಜಾಗದಲ್ಲಿ ಇನ್ಸೈಟ್ ಅಂತ ನಾವೇನು ಹೇಳ್ತೀವಿ, ಅದು ಆ ಥರ ಪ್ರಮೋಟ್ ಮಾಡ್ತೀವಿ ನಾವು. ಈ ಜೀವಾಣು ವೈವಿಧ್ಯವನ್ನು ಹೊರಗಿಂದ ತಂದು ಯಾವುದು ಪ್ರಮೋಟರ್ಸನ್ನು ಯೂಸ್ ಮಾಡಿ ಮಾಡೋದಲ್ಲ. ಇನ್ನೊಂದು, ಇದರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನೀವು ಹೈಬ್ರಿಡ್ ಬೀಜಗಳಾಗಲಿ, ಹೈಬ್ರಿಡ್ ಹಸುಗಳಾಗಲಿ, ಈಗ ಜರ್ಸಿ ಹಸು ಆಗಲಿ ಯಾವುದನ್ನು ಬೇಕಾದರೂ ಉಪಯೋಗಿಸಿ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು. ಆ ಥರದ ನಿರ್ಬಂಧ ಇಲ್ಲ. ನಮ್ಮಲ್ಲಿ ಹೆಚ್ಚಿನ ಆರ್ಗ್ಯಾನಿಕ್ ಫಾರ್ಮರ್ಸ್ ದೇಸಿ ಹಸುಗಳನ್ನು ಉಪಯೋಗಿಸ್ತಾರೆ, ಬಟ್ ಆದರೆ ಆ ಥರ ನಿರ್ಬಂಧಗಳಿಲ್ಲ. ನೀವು ಜರ್ಸಿ ಹಸು ಆಗಲಿ, ಬೇರೆ ಹೈಬ್ರಿಡ್ ಸೀಡ್ಸ್ ಉಪಯೋಗಿಸಿ ಬೇಕಾದರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು, ಅದ್ರ ಬಗ್ಗೆ ಯಾರೂ ಕಂಪ್ಲೇಂಟ್ ಮಾಡಲ್ಲ. ಆದರೆ ಇದರಲ್ಲಿ ನ್ಯಾಚುರಲ್ ಫಾರ್ಮಿಂಗಲ್ಲಿ ನಾವು ದೇಸಿ ಸೀಡ್ಸ್ ಯೂಸ್ ಮಾಡಬೇಕು, ನಾಟಿ ಸೀಡ್ಸ್ ಯೂಸ್ ಮಾಡಬೇಕು, ಅಥವಾ ಜವಾರಿ ಬೀಜಗಳು ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸ್ಬೇಕು. ಮತ್ತು ನಾಟಿ ಹಸುಗಳು, ಹಸು ಆಗಲಿ, ಕುರಿ ಆಗಲಿ, ಕೋಳಿ ಆಗಲಿ, ಯಾವುದಾದ್ರೂ ನಾಟಿ, ಜರ್ಸಿ ಅಲ್ಲ. ಅದು ಯಾಕೆ ಅಂತ ಆಮೇಲೆ ನೋಡೋಣ. ಅದನ್ನು ಉಪಯೋಗಿಸಿದ್ರೆ ಮಾತ್ರ ಅದು ನೈಸರ್ಗಿಕ ಕೃಷಿ ಆಗುತ್ತೆ. ಯಾಕಂದರೆ ನಮ್ಮದು ಅದು ಆದಷ್ಟು ಅದು ಲೋಕಲ್ ಆಗಿರಬೇಕು. ನಮ್ಮ ಮಣ್ಣು, ನಮ್ಮ ಕ್ಲೈಮೇಟ್ ಆಗಲಿ, ಪರಿಸರ ಆಗಲಿ ಅದಕ್ಕೆ ಹೊಂದ್ಕೊಂಡಿರೋವಂಥ ಆಗಿರಬೇಕು. ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸಮಯ ತೊಗೊಳ್ಬಾರ್ದು, ಅದಕ್ಕೋಸ್ಕರ ಅದು. ಇನ್ನೊಂದು, ಏಕ ಬೆಳೆ ಮತ್ತು ಬಹುಬೆಳೆ, ಮಲ್ಟಿ ಕ್ರಾಪ್ ಆರ್ ಮೊನೋಕ್ರಾಪ್. ಸೊ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನೀವು ಮೊನೋಕ್ರಾಪ್ ಮಾಡಿದ್ರೂ ತಪ್ಪಿಲ್ಲ. ಹೆಚ್ಚಿನವ್ರು ಬೇರೆ ಮಲ್ಟಿ ಕ್ರಾಪ್ ಮಾಡ್ತಾರೆ, ಆದರೆ
ಆ ಥರ ನಿರ್ಬಂಧಗಳಿಲ್ಲ. ಮೊನೋಕ್ರಾಪ್ ಮಾಡಿದ್ರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು ನೀವು. ಆದರೆ ನೈಸರ್ಗಿಕ ಕೃಷಿಯಲ್ಲಿ ಮಲ್ಟಿ ಕ್ರಾಪಿಂಗ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿಮ್ಗೆ ನೈಸರ್ಗಿಕ ಕೃಷಿ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಮಾಡಬೇಕು ಅನ್ನೋದು ನಿರ್ಬಂಧ ಇಲ್ಲದೆ ಇದ್ದರೂ ಮಾಡದೇ ಇದ್ದರೆ ನೈಸರ್ಗಿಕ ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಯು ಹ್ಯಾವ್ ಟು ಡೂ ಮಲ್ಟಿ ಕ್ರಾಪ್. ಇನ್ನೊಂದು ಕಾಸ್ಟು ನೀವು ಸಾವಯವ ಉತ್ಪನ್ನಗಳನ್ನು ಮಾರ್ಕೆಟಿಂದ ತಂದಾಗ ನಿಮ್ಮ ಖರ್ಚು ಜಾಸ್ತಿ ಆಗುತ್ತೆ. ಕಾಸ್ಟ್ ವಿಲ್ ಇನ್ಕ್ರೀಸ್. ಸೊ ವೆನ್ ಯು ಮೇಕ್ ಇಟ್ ಯುವರ್ ಸೆಲ್ಫ್ ಇನ್ ದ ಫಾರ್ಮ್, ಯುವರ್ ಕಾಸ್ಟ್ ಗೋಸ್ ಡೌನ್ ಆ್ಯಂಡ್ ಯು ಆಲ್ಸೋ ಹ್ಯಾವ್ ಲೋಕಲ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ ಹೆಲ್ಪ್ಸ್ ಈಚ್ ಅದರ್. ಸೊ ಆಟೋಮೆಟಿಕ್ಕಾಗಿ ನಿಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ. 98% ಆಫ್ ದ ಪ್ಲ್ಯಾಂಟ್ ಗ್ರೋತ್ ಹ್ಯಾಪನ್ಸ್ ಓನ್ಲಿ ಥ್ರೂ ಸಾಯಿಲ್, ಸನ್ಲೈಟ್ ಆ್ಯಂಡ್ ಏರ್. ಇದಿಷ್ಟೇ, ನೀವು ಹೊರಗಿಂದ ಏನೂ ತರಬೇಕಾಗಿಲ್ಲ. ಇದಿಷ್ಟನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೋದು. ಎನಿ ಫಾರ್ಮಿಂಗ್. ಉಳಿದಿದ್ದು 2% ನ್ಯೂಟ್ರಿಷನ್ ಅಥವಾ ಅದಕ್ಕೆ ಬೇಕಾದ ಜೀವಸತ್ವಗಳೇನಿದೆಯಲ್ಲ, ಅದು ಓನ್ಲಿ 2% ಅಷ್ಟು ಹೊರಗಿನಿಂದ ಬರಬೇಕಾಗಿರೋದು. ಬೇರೆದೆಲ್ಲ 98%, 98% ನಿಮಗೆ ಬರೀ ನಿಮ್ಮಲ್ಲೇ ಇರುತ್ತೆ. ಮಣ್ಣು, ಸೂರ್ಯನ ಬೆಳಕು, ನೀರು, ಗಾಳಿ, ಇದಿಷ್ಟು ಅಲ್ಲೇ ಇರುತ್ತೆ. ಉಳಿದಿದ್ದನ್ನು ಮಾತ್ರ ನೀವು ನೋಡ್ಕೋಬೇಕಾಗತ್ತೆ. ಅದಕ್ಕೆ ಅಲ್ಲಿ ನೀವು ಮೈಕ್ರೋ ಕ್ಲೈಮೇಟ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಸರಿಯಾದ ಪರಿಸರವನ್ನು ನಿರ್ಮಾಣ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಅದು ಬಂದುಬಿಡತ್ತೆ ಅಂತ. ಇನ್ನೊಂದು, ಮಲ್ಚಿಂಗ್ ಮಾಡಲೇಬೇಕು. ಮುಚ್ಚಿಗೆ ಮಾಡಿ ಮಾಯ್ಶ್ಚರ್ ರಿಟೈನ್ ಮಾಡಬೇಕು. ಅಲ್ಲಿ ತೇವಾಂಶವನ್ನು ಉಳಿಸ್ಕೊಂಡು ಅದನ್ನು ಅಲ್ಲೇ ಗೊಬ್ಬರ ಮಾಡಬೇಕಾಗಿರೋದು ಮುಖ್ಯ. ಮೂರನೇದು, ದೇಸಿ ಹಸುಗಳ ಗೋಮಯ, ಗೋಮೂತ್ರ ಇದನ್ನೆಲ್ಲ ಉಪಯೋಗಿಸಿ ಬೀಜಾಮೃತ ಆಗಲಿ, ಜೀವಾಮೃತ ಆಗಲಿ, ಪಂಚಗವ್ಯ ಆಗಲಿ, ಈ ಥರದ್ದೆಲ್ಲ ಮಾಡಿಕೊಂಡು ಉಪಯೋಗಿಸೋದು ತುಂಬ ಮುಖ್ಯ ಇದರಲ್ಲಿ, ನ್ಯಾಚುರಲ್ ಫಾರ್ಮಿಂಗಲ್ಲಿ. ಇದು ನೀವು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಅದನ್ನು ಮಾಡಬೇಕು ಅಂತ ಎಲ್ಲೂ ಕಂಪಲ್ಷನ್ ಇಲ್ಲ. ಹಾಗಾಗಿ ಅದು ಇಂಟಗ್ರೇಟೆಡ್ ವಿತ್ ದೇಸಿ ಕೌಸ್, ಕಂಪ್ಲೀಟ್ಲಿ ನ್ಯಾಚುರಲ್ ಫಾರ್ಮಿಂಗ್. ಇಟ್ ಈಸ್ ದೇಸಿ ಹಸುಗಳೊಂದಿಗೆ ಏಕೀಕೃತ ವ್ಯವಸ್ಥೆ. ಹಾಗಾಗಿ ಈ ಗೋಪಾಲ್ಸ್ ಅವರು ಅದಕ್ಕೆ ಉತ್ತೇಜನ, ನ್ಯಾಚುರಲ್ ಫಾರ್ಮಿಂಗ್ ಉತ್ತೇಜನ ಕೊಡ್ತಾ ಇರೋದೇ ಇದೇ ಕಾರಣ. ಯಾಕೆಂದರೆ ದೇಸಿ ಹಸುಗಳು ತುಂಬ ಮುಖ್ಯ. ಕೆಲವರು ಗೋಶಾಲೆ ಮಾಡಬೇಕು ನಾನು ಅಂತ ಬರ್ತಾರೆ. ನನಗೆ ದೇಸಿ ಹಸುಗಳು ಅಂದರೆ ತುಂಬ ಇಷ್ಟ, ನಾನು ಗೋಶಾಲೆ ಮಾಡಬೇಕು ಅಂತ ಬರ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮದು ತೋಟ ಇದೆಯಾ, ಅಥವಾ ಯಾವುದಾದ್ರು ತೋಟಕ್ಕೆ ಏನಾದ್ರು ಸಪ್ಲೈ ಮಾಡೋ ಶಕ್ತಿ ಇದೆಯಾ ನಿಮ್ಮ ಹತ್ರ? ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅದನ್ನು ನೀವು ಸಪ್ಲೈ ಮಾಡೋ ಶಕ್ತಿ ಇದೆಯಾ? ನಿಮ್ಮದೇ ಇದ್ದರೆ ಇನ್ನೂ ಒಳ್ಳೆಯದು. ನಿಮ್ಮ ತೋಟದಲ್ಲಿ ಗೋಶಾಲೆ ಮಾಡ್ತೀರಾ, ಅದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ. ಒಂದು ಗೋಶಾಲೆ ಇಲ್ಲದೆ ತೋಟ ಇಲ್ಲ, ತೋಟ ಇಲ್ಲದೆ ಗೋಶಾಲೆ ಇಲ್ಲ. ನೈಸರ್ಗಿಕ ಕೃಷಿಯಲ್ಲಿ ಎರಡೂ ಮುಖ್ಯ. ಲಾಭಗಳೇನು, ಬೆನಿಫಿಟ್ಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ನಿಧಾನಕ್ಕೆ, ನಿಮಗೆ ಒಂದೇ ಸಲ ಉತ್ಪಾದಕತೆ ಹೆಚ್ಚಾಗಲ್ಲ. ನಿಮ್ಮ ಖಾಲಿ ಜಾಗ ಇದ್ದು ಹೊಸದಾಗಿ ನೀವು ಶುರು ಮಾಡ್ತಾ ಇದ್ದೀರಾ, ಏನು ಕೆಮಿಕಲ್ ಉಪಯೋಗಿಸಿಲ್ಲ ಅಥವಾ ಅದನ್ನ ಸಾವಯವ ಮಾಡ್ತಾ ಇದ್ದೀರಾ ಅಂದರೆ ನೀವು ನೈಸರ್ಗಿಕ ಕೃಷಿ ಮಾಡೋದು ಸುಲಭ. ಅದನ್ನು ನೀವು ಕನ್ವರ್ಷನ್ ಮಾಡಬೇಕು ಅಂದರೆ ಸಮಯ ತಗೊಳತ್ತೆ. ಹಾಗಾಗಿ ಕಾಲಕ್ರಮೇಣ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯುವರ್ yield will improve. It will take lot of time, but once it happens, it will continue forever. ಮುಂದುವರಿಯುತ್ತೆ ಹಾಗೆ. ಎರಡನೇದು, ಪೋಷಕಾಂಶ. ರಾಧಾಕೃಷ್ಣ ಅವರಾಗಲೇ ಹೇಳಿದರು, ನಾವು ತಿಂತಾ ಇರೋ ಈಗ ಆಹಾರದಲ್ಲಿರೋ ಪೋಷಕಾಂಶಗಳು, ನ್ಯೂಟ್ರಿಷನ್ ವ್ಯಾಲ್ಯೂ 30% ಕಮ್ಮಿ ಆಗಿದೆ ಓವರ್ ಲಾಸ್ಟ್ 25 years ಅಂತ. ಸೊ ಅದು ಈ ನ್ಯಾಚುರಲ್ ಫಾರ್ಮಿಂಗಲ್ಲಿ ದಟ್ ನ್ಯೂಟ್ರಿಷನ್ ವ್ಯಾಲ್ಯೂ ಆಫ್ ವಾಟ್ ವಿ ಈಟ್ ಇಟ್ಸ್ ಹೈಯರ್. ಸೊ ನಾವು ಈಗ 1 kg ರಾಗಿ ಉಪಯೋಗಿಸೋ ಬದಲು ಅರ್ಧ kg ಅಥವಾ 3/4 kg ರಾಗಿ ಉಪಯೋಗಿಸಿದ್ರೂ ನಮಗೆ ಇನ್ನೂ ಬೆನಿಫಿಟ್ ಜಾಸ್ತಿ ಸಿಗತ್ತೆ, ಖರ್ಚು ಕಡಿಮೆ. ಮತ್ತು ಈ ನಾವೇನು ಇಂಟರ್ ಕ್ರಾಪ್ ಮತ್ತು ಮಲ್ಟಿ ಕ್ರಾಪಿಂಗ್ ಮಾಡ್ತೀವಿ ಅದೆಲ್ಲದರದ್ದು ನಮಗೆ ಬೆನಿಫಿಟ್ ಸಿಗತ್ತೆ. ಇನ್ನೂ ಒಂದು ಏನು ಅಂದರೆ, ನಮ್ಮ ತೋಟದೇ ಒಂದು ಉದಾಹರಣೆ ಕೊಡ್ತೀನಿ ನಾನು. 3-4 ವರ್ಷದ ಹಿಂದೆ ಮಳೆ ಜಾಸ್ತಿ ಆಯ್ತು. ನಾನು ಅದೇ ಫಸ್ಟ್ ವರ್ಷ ನಾನು ಅರಿಶಿನ ಬೆಳೆದಿದ್ದು ತೋಟದಲ್ಲಿ. ಆ ವರ್ಷ ಮಳೆ ಜಾಸ್ತಿ ಆಯಿತು. ತೊಗರಿ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ 2 ಕ್ವಿಂಟಲ್ ತೊಗರಿಯನ್ನು ಮಾರಾಟ ಮಾಡ್ಬೋದು, ನಮಗೆ ಉಪಯೋಗಕ್ಕೆ ಉಳಿಸ್ಕೊಂಡು ಒಂದು 2 ಕ್ವಿಂಟಲ್ ಮಾರಾಟ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಕೊನೆ ಮಳೆ ಎಷ್ಟು ಜಾಸ್ತಿ ಆಯಿತು ಅಂದರೆ ಅದ್ರ ಕೊಯ್ಲು ಟೈಮಲ್ಲಿ, ಹಾರ್ವೆಸ್ಟ್ ಟೈಮಲ್ಲೂ ಮಳೆ ಜಾಸ್ತಿ ಬಂದು ಎಲ್ಲ ಗಿಡದಲ್ಲಿ ಮೊಳಕೆ ಬರೋಕ್ಕೆ ಶುರು ಆಯಿತು ತೊಗರಿ. ಬೇರೆ ಮಾರಾಟ ಮಾಡೋದು ಬಿಡಿ, ನಮ್ಮ ಉಪಯೋಗಕ್ಕೂ ಸಿಗಲಿಲ್ಲ ತೊಗರಿ. 1 kg ತೊಗರಿನೂ ಸಿಗಲಿಲ್ಲ, ಎಲ್ಲ ಹಾಳಾಗೋಯ್ತು. ಆದರೆ ಅದರಲ್ಲಿ ನನಗೇನು ಲಾಸ್ ಆಯಿತು, ಅರಿಶಿನ ತುಂಬ ಚೆನ್ನಾಗಿ ಬಂತು. ಅದರಿಂದ ಅರಿಶಿನ ಚೆನ್ನಾಗಿ ಬಂದು ವಾಟ್ ಎವರ್ ಲಾಸ್ ಐ ಮೇಡ್ ಥ್ರೂ ಇನ್ ತೂರ್ ದಾಲ್, ಅದು ರಿಕವರ್ ಆಯಿತು ಅರಿಶಿನದಿಂದ. ದಟ್ ಇಸ್ ದ ಬ್ಯೂಟಿ ಆಫ್ ಮಲ್ಟಿ ಕ್ರಾಪಿಂಗ್. ಸೊ ಒಂದು ಬೆಳೆ ಹಾಳಾಯಿತು, ತೊಂದರೆ ಆಯಿತು,
ಇದರಿಂದ ನನಗೆ ಲಾಸ್ ಆಯಿತು, ನಾನು ಸುಸೈಡ್ ಮಾಡ್ಕೊಳ್ಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ರೈತರಿಗೆ ಬರಲ್ಲ ಈ ನೈಸರ್ಗಿಕ ಕೃಷಿಯಲ್ಲಿ. ಅದು ತುಂಬ ಮುಖ್ಯವಾದ ಪಾಯಿಂಟ್ ಇದರಲ್ಲಿ. ಮತ್ತು ಮಣ್ಣಿನ ಸವಕಳಿ ತಡೆಯುತ್ತಾ, ಸಾಯಿಲ್ ಇರೋಷನ್ ತಡೆಯುತ್ತೆ. ಆಮೇಲೆ ಲೈಫ್ ಸ್ಟಾಕ್ ಸಸ್ಟೈನಬಿಲಿಟಿ, ನಿಮ್ಮ ಹಸುಗಳನ್ನು ನೀವು ಉಳಿಸ್ಕೊಳ್ಬೇಕು, ನಿಮಗೆ ಗೋಸೇವೆ ಮಾಡಬೇಕು, ಗೋವಿನ ಮೇಲೆ ಪ್ರೀತಿ ಇದೆ ಅಂತಂದರೆ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡಲೇಬೇಕು. ಅನಾನುಕೂಲಗಳೇನಪ್ಪ, ಡಿಸ್ಅಡ್ವಾಂಟೇಜಸ್, ಇದು ಪರ್ಟಿಕ್ಯುಲರ್ಲಿ ನೀವು ಕನ್ವರ್ಷನ್ ಮಾಡ್ತಾಯಿದ್ರೆ, ನೀವು ಕೆಮಿಕಲ್ ಫಾರ್ಮಿಂಗಿಂದ ನೀವು ನೈಸರ್ಗಿಕ ಕೃಷಿ ಮಾಡಬೇಕು ಅಂದರೆ ಅನಾನುಕೂಲಗಳು ಸುಮಾರಿವೆ. ಯಾಕಂದರೆ ಫಸ್ಟು ನಿಮ್ಮ ಮಣ್ಣು ಕೆಮಿಕಲ್ಸಿಗೆ ಅಡಾಪ್ಟ್ ಆಗಿರತ್ತೆ, ಅದಕ್ಕೊಂದು ಹೊಂದ್ಕೊಂಡ್ಬಿಟ್ಟಿರತ್ತೆ. ನೀವು ಪ್ರತಿ ವರ್ಷ ಜಾಸ್ತಿ ಹಾಕ್ತಾ ಹೋಗಬೇಕು, ಜಾಸ್ತಿ ಬರುತ್ತೆ ಅಷ್ಟೇ. ನಿಮ್ಗೆ ಆ ಮಣ್ಣಿಗೆ ನೀವು ಒಂದು ದಿವಸ ನೀವು ಓಕೆ ನಾನು ಇವತ್ತಿಂದ ಕೆಮಿಕಲ್ ಉಪಯೋಗಿಸಲ್ಲ, ನಾವು ನ್ಯಾಚುರಲ್ ಫಾರ್ಮಿಂಗ್ ಶುರು ಮಾಡ್ತಿದ್ವಿ ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಡೇಯಿಂದ ನಿಮಗೆ ಹೊರ್ತಾ ಬೀಳಕ್ಕೆ ಶುರುವಾಗುತ್ತೆ. ನಮ್ಮದೇ ಉದಾಹರಣೆ ಕೊಡ್ತೀವಿ. ನಮ್ಮದು ಯಾಕಂದರೆ ನಾನು ಶುರು ಮಾಡಿದಾಗ ಅದು ಕೆಮಿಕಲ್ ಫಾರ್ಮ್ ಆಗಿತ್ತು, ನಾನು ತೊಗೊಂಡಾಗ ಕೆಮಿಕಲ್ ಫಾರ್ಮ್ ಆಗಿತ್ತು. ಒಂದು 10 ಎಕರೆಯಲ್ಲಿ ಬಾಳೆ ಬೆಳೀತಾಯಿದ್ರು, ಬರೀ ಬಾಳೆ. ನಾನು ಮತ್ತು 15 ಎಕರೆ ತೋಟ ನಮ್ಮದು, ಅದ್ರ 10 ಎಕರೆ ಬಾಳೆ ಬೆಳೀತಾಯಿದ್ರು, ಪಚ್ಚಿ ಬಾಳೆ ಬೆಳೀತಾಯಿದ್ರು. ನಮ್ಮದು ಎವರೇಜ್ ಗೊನೆ ತೂಕ 35 kg, ಎವರೇಜ್ ಬಂಚ್ ವೆಯ್ಟ್ 35 kgs ಇತ್ತು ಆಗ. ನಾನು ಕೆಮಿಕಲ್ ಉಪಯೋಗಿಸಲ್ಲ ಅಂತ ಡಿಸೈಡ್ ಮಾಡಿ ಶುರು ಮಾಡಿದ್ಮೇಲೆ ಮುಂದಿನ ವರ್ಷದಲ್ಲೇ ನಮ್ಮದು ಎವರೇಜ್ ವೇಟ್ 15 kgಗೆ ಬಂತು. 15 kg ನಾವು ಕೆಮಿಕಲ್ ಉಪಯೋಗಿಸೋದು ನಿಲ್ಲಿಸಿದಾಗಿಂದ. ಸುಮಾರು ನಮ್ಮದು ಆದರೆ ಇನ್ಪುಟ್ ಕಾಸ್ಟ್ ಏನಿದೆ, ನಮ್ಮ ಒಳಸರಿ ಖರ್ಚು ಏನಿದೆ ಅದು ಕಮ್ಮಿ, ಆ ಲೆವೆಲಿಗೆ ಕಮ್ಮಿ ಆಗಿರಲಿಲ್ಲ. ಹಾಗಾಗಿ ನಾವು ಲಾಭ ಮಾಡ್ತಾ ಇದ್ದವರಿಗೆ ಲಾಸ್ ಶುರು ಆಯಿತು ನಮಗೆ. ಹಾಗಾಗಿ ನೀವು ಶುರು ಮಾಡಬೇಕು, ನ್ಯಾಚುರಲ್ ಫಾರ್ಮಿಂಗ್ ಶುರು ಮಾಡಬೇಕು ಅಂದರೆ ಒಂದೇ ಸಲ ನೀವು ಆ ಥರ ಹೊಡೆತ ತಡ್ಕೊಳ್ಳೋಕ್ಕೆ ಶಕ್ತಿ ನಿಮ್ಮ ಹತ್ರ ಇರಬೇಕು, ಅಥವಾ ಅದಕ್ಕೆ ಸರಿಯಾಗಿ ಪ್ರಿಪೇರ್ ಆಗಿರಬೇಕು. ಇಲ್ಲದಿದ್ದರೆ ತುಂಬ ಏಟು ಬೀಳತ್ತೆ. ಯಾಕಂದ್ರೆ ನಮಗೆ 4 ಲಕ್ಷ ಪ್ರಾಫಿಟ್ ಬರ್ತಾ ಇದ್ದವು ಮೈನಸ್ 2 ಲಕ್ಷ ಲಾಸಿಗೆ ಹೋಯಿತು ನೆಕ್ಸ್ಟ್ ಇಯರಲ್ಲಿ. ಆಮೇಲೆ ನಿಧಾನಕ್ಕೆ ಅದ್ರ ಮುಂದಿನ ವರ್ಷ ಸ್ವಲ್ಪ ಜಾಸ್ತಿ ಆಯಿತು, 15 kg ಇದ್ದಿದ್ದು 18 kg ಬಂತು, ಆಮೇಲೆ 20 kg ಬಂತು, ಈಗ 25 kg ಇದೆ ಅವರೇಜ್ ನಮ್ಮದು ವೆಯ್ಟು. ನಮ್ಮ ಕಾಸ್ಟು ಕಮ್ಮಿ ಆಗಿದೆ, ನಮ್ಗೆ ಲಾಭ ಬರ್ತಾಯಿದೆ. ಮತ್ತು ಆಗ ಎಷ್ಟು ಲಾಭ ಬರ್ತಾ ಇತ್ತೋ ಈಗ ಅಷ್ಟೇ ಲಾಭ ಬರ್ತಾಯಿದೆ. ನಾವು ಈಗ ಅಷ್ಟು ಬಾಳೆ ಬೆಳೀತಾ ಇಲ್ಲ, ಯಾಕೆಂದರೆ ನಾವು ಬಹು ಬೆಳೆ ಪದ್ಧತಿ ಉಪಯೋಗಿಸ್ತಾ ಇರೋದ್ರಿಂದ 10 ಎಕರೆಯಲ್ಲಿ ಬಾಳೆ ಬೆಳೀತಾ ಇಲ್ಲ. ಆದರೆ ಎವರೇಜ್ ನೀವು 1 ಎಕರೆಗೆ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಈಗ ಆಗ ಎಷ್ಟು ನಮಗೆ ಲಾಭ ಬರ್ತಾ ಇತ್ತೋ ಈಗ ಅಷ್ಟೇ ಬರ್ತಾಯಿದೆ. ಹಾಗಾಗಿ ಆ ಏಟನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ಟ್ಯಾಗರ್ಡ್ ಮೆಥಡ್ ಶುರು ಮಾಡಬೇಕು. ನೀವು ಒಂದೇ ಸಲ ಇಡೀ ತೋಟ, ನೀವು ಎಷ್ಟೇ ಆಗಲಿ ಇಡೀ ತೋಟದಲ್ಲಿ ನಾಳೆಯಿಂದ ಇದು ಮಾಡ್ತೀವಿ, ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂತ ಮಾಡೋಕ್ಕೆ ಹೋಗಬಾರ್ದು. ಒಂದು ಪಾರ್ಟ್ ಬೈ ಪಾರ್ಟ್, ಒಂದು ಸ್ಮಾಲ್ ಪಾರ್ಟಲ್ಲಿ ಶುರು ಮಾಡಿಕೊಂಡು ಶುರು ಬೇಕಾದ್ರೆ ನೀವು ಫಸ್ಟು ನಮ್ಮ ಮನೆಗೆ ಬೆಳೆಯೋ ತರಕಾರಿಗಳು, ಅದು ಹಣ್ಣು ಹಂಪಲು, ಅದನ್ನು ಮಾತ್ರ ನೀವು ನಾನು ನೈಸರ್ಗಿಕ ಕೃಷಿಯಲ್ಲಿ ಮಾಡ್ತೀನಿ ಅಂತ ಶುರು ಮಾಡ್ಬೋದು, ಒಂದೇ ಒಂದು ಪಾರ್ಟ್. ಆಮೇಲೆ ನಿಧಾನಕ್ಕೆ ಒಂದೊಂದೇ ಆ್ಯಡ್ ಮಾಡ್ಕೊಂಡು ಎರಡು ವರ್ಷದಲ್ಲೋ 3 ವರ್ಷದಲ್ಲೋ ನೀವು ಪೂರ್ತಿ ನೈಸರ್ಗಿಕ ಕೃಷಿ ಶುರು ಮಾಡ್ಬೋದು. ಇನ್ನೊಂದು ಡಿಸ್ಅಡ್ವಾಂಟೇಜ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಇರೋದು ಅಂದರೆ ಯಾಕಂದರೆ ನಾವು ಮಲ್ಟಿ ಕ್ರಾಪ್ ಮಾಡ್ತೀವಿ. ಈಗ ಈ ಬೆಂಗಳೂರು ಸುತ್ತಮುತ್ತ ರೈತರಿಗಂತೂ ಅಕ್ಕಡಿ ಸಾಲ್ ಬಗ್ಗೆ ತುಂಬ ಗೊತ್ತು, ಅದನ್ನು ಈಗ ತುಂಬ ಜನ ಬಿಟ್ಟುಬಿಟ್ಟಿದ್ದಾರೆ. ಯಾಕೆ ಅಂದರೆ ರೀಸನ್ ಯಂತ್ರೋಪಕರಣಗಳ ಪ್ರಾಬ್ಲಮ್ಮು. ಯಾಕಂದರೆ ಯಂತ್ರೋಪಕರಣಗಳೆಲ್ಲ ಮಾಡಿರೋದು ಮಾಸ್ ಸ್ಕೇಲು, ದೊಡ್ಡ ಇದರಲ್ಲಿ ಮಾಡಬೇಕು. ಈಗ ರಾಗಿ ಕೊಯ್ಲಾಗಲಿ, ಭತ್ತದ ಕೊಯ್ಲಾಗಲಿ ಒಂದೇ ದೊಡ್ಡ ಫೀಲ್ಡ್ ಇದ್ದುಬಿಟ್ರೆ, ದೊಡ್ಡ ಗದ್ದೆ ಹೊಲನೋ ಇದ್ದುಬಿಟ್ರೆ ಆರಾಮಾಗಿ ಮಷೀನ್ ಉಪಯೋಗಿಸಿ ಕೊಯ್ದು ಬಿಡ್ಬೋದು ಅಂತ. ಇದಾದರೆ ಈಗ ನಮ್ಮಲ್ಲಿರೋ ಮಷೀನರಿಗಳಲ್ಲಿ ಏನಿದೆ ಅಂದರೆ ಅದು ಆ ಥರ ಇದೆ. ನಮ್ಮಲ್ಲಿ ಮಲ್ಟಿಪಲ್ ಕ್ರಾಪ್ಸ್ ಇದೆ. ಅಕ್ಕಡಿ ಸಾಲು ಮಾಡಿದ್ದೀರಾ ನೀವು, ಅದರ ಮಧ್ಯದಲ್ಲಿ ಅವರೆಕಾಳು ಹಾಕಿದ್ದೀರಾ ಅಥವಾ ಹುಚ್ಚೆಳ್ಳು ಹಾಕಿದ್ದೀರಾ, ಇನ್ನೇನು ಹಾಕಿದ್ದೀರಾ ಅಂದರೆ ನೀವು ರಾಗಿ ಕೊಯ್ಲು ಮಾಡೋಕ್ಕಾಗಲ್ಲ, ಮ್ಯಾನ್ಯುವಲ್ ಆಗೇ ಮಾಡಬೇಕು, ಅದು ಕಷ್ಟ. ಆ ಯಂತ್ರೋಪಕರಣಗಳ ಪ್ರಾಬ್ಲಮ್ ಇದೆ. ಆಗ ಕಾರ್ಮಿಕ ಶ್ರಮದ ಅಗತ್ಯ ಜಾಸ್ತಿ ಆಗತ್ತೆ. ಇನ್ನೊಂದು ಬಹು ಬೆಳೆಗಳಿಂದ ಉತ್ಪಾದನೆ ಕೂಡ ನೀವೀಗ ನಾವು ಈ ಸಣ್ಣ ರೈತರು ಇರಬೇಕಾದ್ರೆ ಈಗ 1 ಎಕರೆ ಅಥವಾ 2 ಎಕರೆ ಜಮೀನಿರೋರು, ನೀವು ಒಂದೇ ಬೆಳೆ ಬೆಳೀತಾ ಇದ್ದರೆ ಈಗ ಏನು ಒಂದು 10 ಮೂಟೆ ರಾಗಿ ಬರ್ತಿತ್ತು ಅಂತ ಇಟ್ಕೊಳ್ಳಿ. ನೀವು ಅದರಲ್ಲಿ ಬಹು ಬೆಳೆ ಬೆಳೆಯೋಕ್ಕೆ ಶುರು ಮಾಡಿದ್ಮೇಲೆ ಆ ರಾಗಿ ಬೆಳೆ ಬೇರೆ ಬೆಳೆಗೂ ಜಾಗ ಬೇಕು. ನಿಮ್ಮ ರಾಗಿ ಬೆಳೆ 4 ಮೂಟೆ ಆಯಿತು, ಬೇರೆ ಇನ್ಯಾವುದೋ ಬೆಳೆ ಅವರೆಕಾಯಿ ಆಗಲಿ ಇನ್ಯಾವುದೋ ಎಲ್ಲ ಸ್ವಲ್ಪ ಬರೋಕ್ಕೆ ಶುರು ಆಗುತ್ತೆ, ಎಲ್ಲ ಕಮ್ಮಿ ಆಗುತ್ತೆ. ಆಗ ನೀವು ಅದಷ್ಟನ್ನು ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗುತ್ತೆ. ಮಾರ್ಕೆಟಿಗೆ ಕಳಿಸೋದು ಅದೊಂದು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಡೈರೆಕ್ಟ್ ಸೆಲ್ಲಿಂಗ್ ಮಾಡೋ ಶಕ್ತಿ ಎಲ್ರಿಗೂ ಇರೋಲ್ಲ, ಬೇರೆ ಕಾರಣದಿಂದಾಗಿ ಅದು ತೊಂದರೆ ಆಗತ್ತೆ. ಇದೊಂದು ಯೋಚನೆಯಲ್ಲಿ ಮಾಡಬೇಕು. ಓಕೆ, ಇದಿಷ್ಟು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ನಾನು ಹೇಳಬೇಕಾಗಿದ್ದು.